ನಮಸ್ತೆ ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ದೋಸೆ ಹಿಟ್ಟು ಸ್ವಲ್ಪ ಬಾಕಿ ಇದೆಯಾ? ಹಾಗಿದ್ರೆ ಖಂಡಿತ ಈ ವಿಡಿಯೋ ನೋಡಿ. ಸಖತ್ತಾಗಿರೋ ಒಂದು ವೆರೈಟಿ ರೆಸಿಪಿ ಜೊತೆನೆ ಬಂದಿದ್ದೀನಿ. ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದಂತ. ಮೊದಲೊಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಒಂದು ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪದಲ್ಲಿ ನೋಡಿ ನಾನಿಲ್ಲಿ ಒಂದು ನೇಂದ್ರ ಬಾಳೆಹಣ್ಣು ತಗೊಂಡಿರೋದು. ಒಂದು ನೇಂದ್ರ ಬಾಳೆಹಣ್ಣನ್ನು ಈ ತುಪ್ಪದಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಬೇಕು. ನೋಡಿ ಇವಾಗ ನಾನು ಈ ರೀತಿ ದೊಡ್ಡ ದೊಡ್ಡ ಪೀಸೆ ಕಟ್ ಮಾಡ್ತೀನಿ. ಯಾಕಂದರೆ ತುಪ್ಪದಲ್ಲಿ ಹುರಿಯುವಾಗ ಅದು ಸಾಫ್ಟ್ ಆಗಿ ಬರುತ್ತೆ. ಆವಾಗ ನಿಮಗೆ ಅದನ್ನು ಸ್ಮ್ಯಾಶ್ ಮಾಡ್ಬೋದು ಅಥವಾ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಕೂಡ ಹಾಕ್ಬೋದು, ತೊಂದರೆ ಏನಿಲ್ಲ. ನೋಡಿ ಈ ರೀತಿ ಎರಡು ಬದಿ ಕೂಡ ಚೆನ್ನಾಗಿ ತುಪ್ಪದಲ್ಲಿ ರೋಸ್ಟ್ ಮಾಡಿಬಿಟ್ಟು ಇದನ್ನು ಈ ರೀತಿ ಸ್ಮ್ಯಾಶ್ ಮಾಡಬೇಕು. ಅದು ಚೆನ್ನಾಗಿ ಬಿಸಿ ಆಗುವಾಗ ಒಳ್ಳೆ ಸಾಫ್ಟ್ ಆಗಿ ಬರುತ್ತೆ ಈ ನೇಂದ್ರ ಬಾಳೆಹಣ್ಣು. ನೋಡಿ ಈ ರೀತಿ ಒಳ್ಳೆ ಕಲರ್ ಕೂಡ ಬರುತ್ತೆ. ಅದಕ್ಕೆ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ. ಎಲ್ಲ ಕೂಡ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಒಳ್ಳೆ ಪೇಸ್ಟ್ ಥರ ಮಾಡಬೇಕು. ಇದನ್ನು ಇದೇ ರೀತಿ ಮಿಕ್ಸ್ ಮಾಡ್ತಾ ಇರಿ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರುವಾಗ ನೋಡಿ ಈ ರೀತಿ ಬರುತ್ತೆ, ಒಳ್ಳೆ ಪೇಸ್ಟ್ ಥರ ಬರುತ್ತೆ ಅಲ್ವಾ? ಸಾಕು, ಇದನ್ನು ತೆಗೆದು ಬೇರೊಂದು ಬೌಲಲ್ಲಿ ಹಾಕಿ ಇಟ್ಕೊಳ್ಳಿ ಮೊದಲು. ನೋಡಿ ಇದು ರೆಡಿ ಆಗಿದೆ. ಇದನ್ನೊಂದು ಬೇರೊಂದು ಬೌಲಲ್ಲಿ ಹಾಕಿ ಇಟ್ಕೊಂಡ್ಬಿಟ್ಟು ಆಮೇಲೆ ಅದೇ ಪ್ಯಾನ್ಗೆ ನಾನು ಇಲ್ಲೊಂದು 2 ಟೇಬಲ್ ಸ್ಪೂನ್ನಷ್ಟು ಹುಡಿ ಮಾಡಿದೆ ಬೆಲ್ಲ, ಅದಕ್ಕೆ ಒಂದು ಟೇಬಲ್ ಸ್ಪೂನ್ನಷ್ಟು ನೀರು ಕೂಡ ಹಾಕ್ಕೊಂಡ್ಬಿಟ್ಟು ಬೆಲ್ಲ ಕರಗಿಸ್ತೀನಿ. ನಾನಿಲ್ಲಿ ಬೆಲ್ಲ ಕಡಿಮೆ ತಗೊಂಡಿರೋದು, ನಿಮಗೆ ಜಾಸ್ತಿ ಸ್ವೀಟ್ ಬೇಕಿದ್ರೆ ಜಾಸ್ತಿ ತಗೋಬಹುದು. ಇಲ್ಲಿ ಬಾಳೆಹಣ್ಣು ಸ್ವೀಟ್ ಇದೆ, ಅದಕ್ಕೆ ಕಾರಣ ಓವರ್ ಸ್ವೀಟ್ ಬೇಡ ಅಂತೇಳಿ ಅಷ್ಟೇ ತಗೊಂಡಿರೋದು. ಬೆಲ್ಲ ಎಲ್ಲ ಕರಗಿದ ಮೇಲೆ ಇದಕ್ಕೆ 1/4 ಕಪ್ಪಿನಷ್ಟು ತೆಂಗಿನ ತುರಿ ಸೇರಿಸಬೇಕು. ಎರಡು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಆ ಬೆಲ್ಲದ ಪಾಕದ ಜೊತೆ ತೆಂಗಿನ ತುರಿ ಕೂಡ ಮಿಕ್ಸ್ ಆಗಿ ಬರಬೇಕು. ಇವಾಗೆಲ್ಲ ಮಿಕ್ಸ್ ಆಗಿದೆ. ಇದರ ಜೊತೆ 1 ಕಪ್ಪು ಅವಲಕ್ಕಿ ಕೂಡ ಸೇರಿಸ್ತಾ ಇದ್ದೀನಿ. ಪೇಪರ್ ಅವಲಕ್ಕಿ ತಗೊಳ್ಳಿ, ತೆಳುವಾಗಿ ಬರುತ್ತಲ್ಲ ಅದು ತಗೊಳ್ಳಿ. ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ದಪ್ಪ ಅವಲಕ್ಕಿ ಆದರೆ ಸ್ವಲ್ಪ ನೆನೆಸ್ಕೊಂಡು ನೀರೆಲ್ಲ ಹಿಂಡಿ ಹಾಕ್ಬೋದು ಇದನ್ನು. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ನಾವಿಲ್ಲಿ ರೋಸ್ಟ್ ಮಾಡಿಟ್ಕೊಂಡಿರುವಂತಹ ಬಾಳೆಹಣ್ಣು ಕೂಡ ಹಾಕ್ಕೊಂಡ್ಬಿಟ್ಟು ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಆವಾಗ ನಮಗೆ ಹಿಟ್ಟು ಒಳ್ಳೆ ಸಾಫ್ಟ್ ಆಗಿ ಸಿಗುತ್ತೆ. ನೋಡಿ ಎಲ್ಲ ಕೂಡ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಇದು ಇವಾಗ ಆಗಿದೆ, ಸಾಕು. ಸ್ಟವ್ ಆಫ್ ಮಾಡ್ಕೊಳ್ಳಿ. ಇದು ಇವಾಗ ಕರೆಕ್ಟ್ ಆಗಿದೆ, ಸಾಕು. ನಿಮಗೆ ನಟ್ಸ್ ಎಲ್ಲ ಬೇಕಿದ್ರೆ ಆಪ್ಷನಲ್ ಸೇರಿಸ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನಾನಿಲ್ಲಿ ಏನು ಹಾಕ್ಕೊಂಡಿಲ್ಲ, ಪ್ಲೇನ್ ಆಗಿ ಮಾಡ್ತಾ ಇರೋದು. ನೋಡಿ ಇದನ್ನೊಂದು ಪ್ಲೇಟಲ್ಲಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಆರಬೇಕು. ಇವಾಗ ಬಿಸಿ ಬಿಸಿ ಇದೆಯಲ್ವಾ, ಸ್ವಲ್ಪ ಆರಿದ ಮೇಲೆ ಇದನ್ನು ಈ ರೀತಿ ಉಂಡೆ ಮಾಡಬೇಕು. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ರೀತಿ ನೋಡಿಕೊಂಡು ಇದನ್ನು ಉಂಡೆ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಕೂಡ ಇದೇ ರೀತಿ ಉಂಡೆ ಮಾಡಿ ರೆಡಿ ಮಾಡಿ ತರ್ತೀನಿ ನಾನು. ನೋಡಿ ಈ ರೀತಿ ಎಲ್ಲ ಕೂಡ ರೆಡಿ ಮಾಡ್ತೀನಿ. ಒಂದು ಬಾಳೆಹಣ್ಣಲ್ಲಿ ನಮ್ಗೆ ಇಷ್ಟು ಉಂಡೆ ರೆಡಿ ಆಗಿದೆ. ನೆಕ್ಸ್ಟ್ ನೋಡಿ ಏನು ಮಾಡಬೇಕಂದ್ರೆ, ದೋಸೆ ಹಿಟ್ಟು ಇದೆಯಲ್ವಾ ಅದು ತಗೊಳ್ಳಿ. ನಾನಿಲ್ಲಿ 2 ಸೌಟಿನಷ್ಟು ತಗೊಂಡಿದ್ದೀನಿ. ಜಾಸ್ತಿ ಬೇಕಿದ್ರೆ ನಿಮಗೆ ಜಾಸ್ತಿ ತಗೋಬೋದು. ಸ್ವಲ್ಪ ಅರಶಿನ ಹುಡಿ, ಉಪ್ಪು ನಾನು ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ನಷ್ಟು ರೋಸ್ಟ್ ಅಂದರೆ ಹುರಿದಿಟ್ಕೊಂಡಿರುವಂತಹ ಅಕ್ಕಿ ಹಿಟ್ಟು ಕೂಡ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಹದಕ್ಕೆ ಬರಬೇಕು. ಗಟ್ಟಿಯಾಗಿರೋ ಪುನಃ ಹಿಟ್ಟು ಸೇರಿಸ್ಬೋದು ನಿಮಗೆ. ಅದರಲ್ಲಿ ನಾವಿಲ್ಲಿ ರೆಡಿ ಮಾಡಿಟ್ಟಿರೋ ಉಂಡೆಯನ್ನು ನೋಡಿ ಈ ರೀತಿ ಫುಲ್ಲಾಗಿ ಕವರ್ ಮಾಡಬೇಕು. ಆಮೇಲೆ ನಾನಿಲ್ಲಿ ಇದನ್ನು ನೇರವಾಗಿ ಎಣ್ಣೆಯಲ್ಲೂ ಫ್ರೈ ಮಾಡ್ಬೋದು, ಆದರೆ ನಾನಿಲ್ಲಿ ಪಡ್ಡು ಪಾತ್ರೆಗೆ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡ್ತೀನಿ. ಎಣ್ಣೆ ಅಲ್ಲ, ಸ್ವಲ್ಪ ಸ್ವಲ್ಪ ತುಪ್ಪ ಸಾಕು, ಜಾಸ್ತಿ ಏನು ಬೇಡ. ಈ ತುಪ್ಪ ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ನೋಡಿ ಎಲ್ಲ ಕೂಡ ಹಾಕ್ಕೊಂಡ್ಬಿಟ್ಟು ಎರಡು ಬದಿ ಕೂಡ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಆಮೇಲೆ ಈ ಹಿಟ್ಟು ತಗೋತೀವಲ್ವಾ ದೋಸೆ ಹಿಟ್ಟು, ಅದು ಹುಳಿ ಇರಬಾರ್ದು. ಹುಳಿ ಇದ್ರೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹುಳಿ ಇಲ್ಲದ ಹಿಟ್ಟನ್ನೇ ತಗೊಳ್ಳಿ ನೀವು ತಗೊಳ್ಳುವಾಗ. ನೋಡಿ ಎರಡು ಬದಿ ಕೂಡ ತಿರುಗಿಸಿ ಹಾಕ್ಕೊಂಡ್ಬಿಟ್ಟು ಒಳ್ಳೆ ಕ್ರಂಚಿಯಾಗಿ ಒಳ್ಳೆ ಕ್ರಿಸ್ಪಿಯಾಗಿ ಬರೋ ತನಕ ಈ ರೀತಿ ಮಾಡ್ಕೊಳ್ಳಿ. ನೋಡಿ ರೆಡಿ ಆಯ್ತಲ್ವಾ? ಹೆಲ್ದಿ ಆಗಿರುವಂಥ ಒಂದು ಬಾಳೆಹಣ್ಣಿನ ಒಂದು ಸ್ನ್ಯಾಕ್. ನೋಡಿ ಎಷ್ಟು ಬೇಕಿರೋ ತಿನ್ಬೋದು, ಮಕ್ಕಳಿಗೂ ಕೊಡ್ಬೋದು, ಯಾರಿಗೆ ಬೇಕಿರೋ ಕೊಡ್ಬೋದು, ಯಾವುದೇ ತೊಂದರೆ ಇಲ್ಲ. ನೋಡಿ ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂಥದ್ದು ಇದು. ಅದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸಖತ್ತಾಗಿರೋ ಒಂದು ಸುಕ್ಕಿನುಂಡೆ ಮಾಡ್ತೀವಲ್ವಾ, ಅದೇ ಟೈಪಲ್ಲಿ ಬರುವಂಥ ಒಂದು ಸ್ನ್ಯಾಕ್ ರೆಸಿಪಿ ಯಾವ ರೀತಿ ಇದೆ ಅಂತ ನೋಡಿ. ಹೊರಗಡೆ ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಒಳ್ಳೆ ಸಾಫ್ಟ್ ಆಗಿರೋ ಫಿಲ್ಲಿಂಗ್ಸ್. ಇಷ್ಟ ಆದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಟ್ಬಿಟ್ಟು, ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇನ್ನೂ ವೆರೈಟಿ ರೆಸಿಪಿ ಬರ್ತಾ ಇರುತ್ತೆ, ಮಿಸ್ ಮಾಡಬೇಡಿ. ಎಲ್ಲರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನೋಡಿ ಇನ್ನು ಇದನ್ನು ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಒಳಗಡೆ ನೋಡಿ ಈ ರೀತಿ ಫಿಲ್ಲಿಂಗ್ಸ್ ಇದೆ. ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆನೆ ಬರ್ತೀನಿ. ಥ್ಯಾಂಕ್ ಯು.